ಸಾಲಿನ ಶಾಲಾ ಸಂಸತ್ ಚುನಾವಣೆಗೆ ಕೆಂಚಾರ್ಲಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಭರ್ಜರಿಯಾಗಿ ನಡೆಯಿತು. ಚುನಾವಣಾ ಕಣದಲ್ಲಿ 11 ವಿದ್ಯಾರ್ಥಿಗಳು ಚುನಾವಣೆಗೆ ನಾಮಪತ್ರ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ತಮ್ಮ ಗೆಲುವಿಗಾಗಿ ತಮಗೆ ಮತ ನೀಡಬೇಕೆಂದು ಪ್ರಚಾರ ನಡೆಸಿದ್ದು ವಿಶೇಷವಾಗಿತ್ತು. ಏನೇ ಕೆಲಸಗಳಿದ್ದು ಯಾವುದೇ ಸಂಭ್ರಮ ಇದ್ದರೂ ನಾನು ಎಲ್ಲ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತೇನೆ. ನಾನು ಗೆದ್ದರೆ ಕ್ರೀಡಾ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ಇದರಲ್ಲಿ ಗೆದ್ದರೆ ಎಲ್ಲ ಕಾರ್ಯದಲ್ಲೂ ಮುಂದೆ ನಿಲ್ಲುತ್ತೇನೆ ಎಂದು ಎಲ್ಲರೂ ದಯವಿಟ್ಟು ನನಗೆ ವೋಟ್ ಹಾಕಿದ್ದು ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಈ ಶಾಲಾ ಸಂಸತ್ ಚುನಾವಣೆಯ ಚುನಾವಣಾ ಅಧಿಕಾರಿಯಾಗಿ ಶಾಲಾ ಸಮಾಜ ವಿಜ್ಞಾನ ಶಿಕ್ಷಕಿ ಶ್ರೀಮತಿ ಗೌತಮಿ ಅವರು ಚುನಾವಣಾ ದಿನಾಂಕ ಘೋಷಣೆಗೆ, ನಾಮಪತ್ರ ಸಲ್ಲಿಕೆ, ಪರಿಶೀಲನೆ, ಹೀಗೆ ಮತಪತ್ರ ಸಿದ್ಧತೆ ಹಾಗೂ ಮತದಾನದ ಕೋಣೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದು ಕಂಡುಬಂದಿದೆ. ತುಂಬಾ ಬಿಸಿಲು ಆದ ಕಾರಣ ಮಧ್ಯಾಹ್ನ ಸುಮಾರು 2 ಗಂಟೆಯಿಂದ ಶಾಲಾ ಸಂಸತ್ ಚುನಾವಣೆಗೆಯೂ ಮತದಾನ ಆರಂಭವಾಯಿತು. ಮತದಾನ ಕೇಂದ್ರದ ಪಿಆರ್ಒ ಕಾಯಕವನ್ನು ಶ್ರೀ ಜನಾರ್ದನ ಸರ್ ಅವರು ನಿರ್ವಹಿಸಿದರೆ, ಎಪಿಆರ್ಒ ಆಗಿ ಶ್ರೀಮತಿ ವಿನುತಾ ಎಂ ಹಾಗೂ ಪಿಯು ಕಾರ್ಯವನ್ನು ಶ್ರೀಮತಿ ಶೋಭಾ ಮತ್ತು ಶ್ರೀ ವೆಂಕಟರಾಯಪ್ಪರವರು ನಿರ್ವಹಿಸಿದರು. ಗೌಪ್ಯ ಮತದಾನದ ಮೂಲಕ ಮತಪತ್ರದಲ್ಲಿ ತಮಗೆ ಬೇಕಾದಂತೂ ಅಭ್ಯರ್ಥಿಗೆ ಸಾರ್ವತ್ರಿಕ ಮತದಾನದಂತೆ ಗುರುತು ಹಾಕುವ ಮೂಲಕ ಮಕ್ಕಳು ಮತದಾನ ಮಾಡಿದರು. ಮಕ್ಕಳು ಮತದಾನದ ನಂತರ ಅವರ ಉತ್ಸಾಹ, ಸಂತೋಷ ನೋಡಲು ತುಂಬಾ ಸೊಗಸಾಗಿತ್ತು. ನೋಡಿ ಇಲ್ಲಿ ಚುನಾವಣಾ ಏಜೆಂಟರು ನಿಜವಾಗಿಯೂ ಚುನಾವಣಾ ಏಜೆಂಟರಂತೆ ಕಾರ್ಯನಿರ್ವಹಿಸಿದರು. ಅನುಮಾನ ಬಂದ ವಿದ್ಯಾರ್ಥಿಗಳ ಕುರಿತು, ಗೈರು ಹಾಜರಾದ ವಿದ್ಯಾರ್ಥಿಗಳ ಕುರಿತು ಮತ ನೀಡದಂತೆ ಚುನಾವಣಾ ಅಧಿಕಾರಿಗೆ ದೂರು ನೀಡಿದರು. ಫೋಟೋ ಮ್ಯಾಚ್ ಆಗ್ತಾ ಇಲ್ಲ. ಫೋಟೋ ಇದು ಏಜೆಂಟ್ ಗೊತ್ತಿದೆಯಾ? ನಿಮ್ಮದನಾ? ವಿಜಯ್ ಸ್ಟೇಷನ್ ಇದೆಯಲ್ಲ ನಂಬರ್ ಸ್ಟೇಷನ್ ಅಲ್ಲೇ ಚೇಂಜ್ ಮಾಡಿಸ್ಬೇಕಿದು. ಡ್ರೈವಿಂಗ್ ಲೈಸೆನ್ಸ್ ಏನಾದ್ರು ಇದೆಯಾ? ಬೇರೆ ಆಧಾರ್ ಪಾಣಿ ಏನಾದ್ರು ಇದೆಯಾ? ಇದು ಒಂದೇನಾ? ನೆಕ್ಸ್ಟ್ ಚೇಂಜ್ ಮಾಡಬೇಕು. ಬರಲ್ಲ ನಾನು ಫೋಟೋಗೆ ಕಾಣ್ತಿದ್ದಲ್ಲಯ್ಯ. ಆಕಾಶ ನಂದೇ ಹೆಸರಣ್ಣ. ಆಕಾಶ್ ಎ. ನಿಮ್ಮದು ನಂಬರ್ ಬಂದು 206252140012 ಸರಿ ಇದೆಯಾ? ಓಕೆ ಸರಿ ಇದೆ. ಫೋಟೋ ಚೇಂಜ್ ಮಾಡಿಸ್ಕೋಬೇಕು. ನೆಕ್ಸ್ಟ್ ಟೈಮ್ ಕೊಡಲ್ಲ. ಕೊಡ್ಬೋದೇನಪ್ಪ? ಹಾಜರಾತಿ ಇಲ್ಲಂತೆ, ಹಂಗಾಗಿ ನಿಮಗೆ ವೋಟಿಂಗ್ ಪವರ್ ಇರೋದಿಲ್ಲ. ಅರ್ಥ ಆಯ್ತಾ? ಈಗ ಏನ್ ಮಾಡ್ತೀಯಾ? ಇಲ್ಲಿ ಯೂನಿವರ್ಸಿಟಿಗೆ ಸರಿ ಹೋಗ್ತೀಯಾ? ಆ ಕಡೆ ಸ್ಕೂಲ್ ಕರೆಕ್ಟಾಗಿ ಬರ್ತೀಯಾ? ಸ್ಕೂಲ್ ಬರ್ಲಿಲ್ಲ ಅಂದ್ರೆ ನಾವು ವೋಟಿಂಗ್ ಪವರ್ ಕೊಡೋದಿಲ್ಲ. ಓಕೆನಾ? ನೀನೇ ಕರ್ಕೊಂಡ್ ಬರ್ಬೇಕು ಡೈಲಿ ಸ್ಕೂಲ್ಗೆ. ಓಕೆ, ಆಗ್ಬೋದು. ಕೊಡ್ತಾ ಇದ್ದೀನಿ. ಶಿಕ್ಷಕರಿಗೂ ಶಾಲಾ ನಾಯಕರ ಆಯ್ಕೆ ಮಾಡಲು ಮತದಾನದ ಅವಕಾಶ ಕಲ್ಪಿಸಿದ್ದು ವಿಶೇಷವಾಗಿತ್ತು. ಎಲ್ಲ ಶಿಕ್ಷಕರು ತಮ್ಮ ಗುರುತಿನ ಚೀಟಿಯೊಂದಿಗೆ ಮತದಾನ ಮಾಡಿದರು.
ಏಜೆಂಟ್ ಸೈನ್ ಹಾಕ್ಬಿಡಿ ಸರ್. ಮತದಾನದ ನಂತರ 3:30ಕ್ಕೆ ಮತ ಎಣಿಕೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಮತ ಎಣಿಕೆ ಕಾರ್ಯಕ್ರಮವನ್ನು ಶಾಲೆಯ ಕನ್ನಡ ಶಿಕ್ಷಕರಾದ ಶ್ರೀ ರವಿಕುಮಾರ್ ಸರ್ ನಿರ್ವಹಿಸಿದರು. ಒಟ್ಟು ಮತದಾನವಾದ 70 ಮತದಲ್ಲಿ 7 ಮತಗಳು ಅಸಿಂಧು ಆಗಿರುವುದು ಎಲ್ಲರಿಗೂ ಬೇಸರವಾಯಿತು. ಮತ ಎಣಿಕೆ ನಂತರ ಹೆಚ್ಚು ಮತಗಳನ್ನು ಪಡೆದ ಅಭ್ಯರ್ಥಿಯನ್ನು ಕಂಡು ವಿದ್ಯಾರ್ಥಿಗಳಿಗೆಲ್ಲ ಆಶ್ಚರ್ಯವಾಯಿತು. ಅಂದುಕೊಂಡ ವಿದ್ಯಾರ್ಥಿ ಗೆಲ್ಲದೆ 8ನೇ ತರಗತಿ ವಿದ್ಯಾರ್ಥಿ ಗಿರೀಶ್ ಅತಿ ಹೆಚ್ಚು ಮತಗಳನ್ನು ಪಡೆದು ವಿದ್ಯಾರ್ಥಿ ನಾಯಕನಾಗಿ ಹೊರಹೊಮ್ಮುತ್ತಾರೆ. ವಿಶೇಷವೆಂದರೆ ಶಾಲೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳಿದ್ದರೂ ಸಹ ಯಾವ ವಿದ್ಯಾರ್ಥಿನಿಯೂ ಚುನಾವಣೆಯಲ್ಲಿ ಗೆಲುವು ಸಾಧಿಸದೇ ಇರುವುದು ಇನ್ನೂ ಆಶ್ಚರ್ಯವಾಯಿತು. ಎರಡು 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಉತ್ಸಾಹ ಹಾಗೂ ವ್ಯವಸ್ಥಿತವಾಗಿ ನಡೆಯಿತು. ಎಲ್ಲಾ ಕಾರ್ಯಕ್ರಮಗಳು ನಡೆಯುವಲ್ಲಿ ಪ್ರಮುಖ ಕಾರಣರಾದ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಶಿವಣ್ಣ ಸರ್ ರವರು ಮಕ್ಕಳಿಗೆ ಸಲಹೆಗಳನ್ನು ಮತ್ತು ಗೆದ್ದ ಅಭ್ಯರ್ಥಿಗಳಿಗೆ ಶುಭ ಹಾರೈಕೆಯನ್ನು ನೀಡಿದರು. ಇಲ್ಲಿಗೆ ಇಂದಿನ ಶಾಲೆಯ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮತ್ತೊಂದು ವಿಷಯವನ್ನು ಹೊತ್ತು ನಿಮ್ಮ ಮುಂದೆ ಹಾಜರಾಗಲಿದ್ದೇನೆ. ನಮಸ್ಕಾರಗಳು.